ಒಂದು ದಾಳಿ 120ಕ್ಕೂ ಹೆಚ್ಚು ಮಿಸೈಲ್ಗಳು ಸೂಪರ್ಸೋನಿಕ್ ಮಿಸೈಲ್ ಇರಾನ್ನಿಂದ ಹೆಜ್ಬುಲ್ಲಾ ಸಂಘಟನೆ ಇಸ್ರೇಲ್ ಮೇಲೆ ಹಾರಿಬಿಡುತ್ತೆ. ಆ ಸೂಪರ್ಸೋನಿಕ್ ಮಿಸೈಲ್ಗಳ ದಾಳಿ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಅನ್ನುವ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಕಾರಣ ಇಷ್ಟೇ, ಇಸ್ರೇಲ್ ಪ್ರತೀಕಾರವನ್ನು ತೀರಿಸಿಕೊಳ್ಳೋದು ಶತಸಿದ್ಧ ಅಂತ ಹೇಳಿ ಈಗ ಆಲ್ರೆಡಿ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ. ಇಸ್ರೇಲ್ ಪರವಾಗಿ ನಿಲ್ಲೋದಕ್ಕೆ ಅಮೆರಿಕ ಕೂಡ ಮುಂದಾಗ್ತಾ ಇದೆ. ಒಂದು ವೇಳೆ ಇಸ್ರೇಲ್ ಪರ ಅಮೆರಿಕ ಬಂದು ನಿಂತಿದ್ದೆ ಆದರೆ ಇರಾನ್ ಪರವಾಗಿ ರಷ್ಯಾ ಬಂದು ನಿಲ್ಲಬಹುದು ಅನ್ನುವ ಚರ್ಚೆಗಳು ಜಾಗತಿಕ ಮಟ್ಟದಲ್ಲಿ ಶುರುವಾಗ್ತಾ ಇದೆ. ಆ ಮೂಲಕ ಮೂರನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಇರಾನ್ ಇಸ್ರೇಲ್ ಮೇಲೆ ಮಾಡಿದಂಥ ದಾಳಿ, ಈಗ ದಾಳಿಗೆ ಪ್ರತಿ ದಾಳಿಯನ್ನ ಮುಂದಿಟ್ಕೊಂಡು ಸೆಡ್ ಹೊಡೆದು ನಿಂತಿರುವಂಥ ಇಸ್ರೇಲ್, ಇರಾನ್ ಮತ್ತು ಇಸ್ರೇಲ್ನ ದಾಳಿಯಲ್ಲಿ ಸಾವು ನೋವುಗಳು ಹೆಚ್ಚಾಗಿದೆ. 2,000ಕ್ಕೂ ಹೆಚ್ಚು ಜನ ದುರ್ಮರಣಕ್ಕೀಡಾಗಿದ್ದಾರೆ. ಆ ಪೇಜರ್ ಸ್ಫೋಟದ ಬೆನ್ನಲ್ಲೇ ದಾಳಿ ಮೇಲೆ ದಾಳಿ ಆಗ್ತಾ ಇರುವಂಥದ್ದು. ಲೆಬನಾನ್ನಲ್ಲಿ 2,000 ಜನರ ಸಾವಿನ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಲೆಬನಾನ್ನಲ್ಲಿ 2,000ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ದಾರಂತೆ. ಅದು ಇಸ್ರೇಲ್ ನಡೆಸಿದ ಏರ್ ಸ್ಟ್ರೈಕ್ ನಿಂದಾಗಿ ಅಂತ ಹೇಳಲಾಗ್ತಾ ಇದೆ. ನೋಡಿ, ಮಿಸೈಲ್ಗಳು, ರಾಕೆಟ್ ಶೆಲ್ಗಳು ಯಾವ ರೀತಿಯಾಗಿ ಹಾರಿ ಬರ್ತಾ ಇದೆ ಅಂತೇಳಿ. ಇರಾನ್ ಹಾಗೆ ಇಸ್ರೇಲ್ ಮಧ್ಯೆ ಯುದ್ಧೋನ್ಮಾದ ಸೃಷ್ಟಿಯಾಗಿದೆ. ಯಾವುದೇ ಕ್ಷಣದಲ್ಲೂ ಬೇಕಾದರೂ ಮಹಾಯುದ್ಧ ಶುರು ಆಗೇ ಬಿಡ್ಬೋದು. ಎರಡು ರಾಷ್ಟ್ರಗಳು ಪರಸ್ಪರ ಕತ್ತಿಯನ್ನ ಮಸಿತಾ ಇರೋದು ಯಾಕೆ? ಈಗಿನ ಪರಿಸ್ಥಿತಿಯ ಹಿಂದಿರುವಂಥ ಅಸಲಿ ಕಥೆ ಏನು ಅಂತ ಈ ವರದಿಯಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀವಿ, ನೋಡ್ಕೊಂಬನ್ನಿ. ಇಸ್ರೇಲ್ ಮೇಲೆ ಬೆಂಕಿ ಉಗುಳ್ತಾ ಇರೋ ಹಮಾಸ್, ಇರಾನ್ ಕಣ್ಣು ಕೆಂಪಾಗಲು ಕಾರಣವೇ ಆ ಸೀಕ್ರೆಟ್. ಇಸ್ರೇಲ್ ಇದೊಂದು ಹೆಸರು ಕೇಳಿದ್ರೆ ಇರಾನ್ ಕಣ್ಣು ಕೆಂಪಗಾಗುತ್ತೆ, ಹಳೆ ಸೇಡು ನೆನಪಾಗುತ್ತೆ, ಯುದ್ಧೋನ್ಮಾದ ಕೆರಳುತ್ತೆ. ಪ್ರತೀಕಾರದ ಕತ್ತಿ ಮಸಿತಾ ಇರುವ ಇರಾನ್ ಸಿಟ್ಟಿನ ಹಿಂದೆ ಒಂದು ಸೀಕ್ರೆಟ್ ಇದೆ. ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಿರಂತರ ದಾಳಿ ನಡೆಸಿತು. ಇರಾನ್ ಬೆಂಬಲಿತ ಸಂಘಟನೆಗಳ ಮೇಲೆ ದಾಳಿ ನಡೆಸಿತು. ಅದೇ ರೀತಿ ನಡೆಸಿದ ದಾಳಿಯಲ್ಲಿ ಹಮಾಸ್ ನಾಯಕ ಇಸ್ಮಾಯಿಲ್ ಹನಿ, ಇರಾನ್ ಸೇನಾ ಮುಖ್ಯಸ್ಥ ಖಾಸಿಮ್ ಸುಲೇಮಾನಿ, ನ್ಯೂಕ್ಲಿಯರ್ ಸೈಂಟಿಸ್ಟ್ ಫೆಕ್ರಿಜಾ ದೇಹ್ ಅನ್ನ ಹತ್ಯೆ ಮಾಡಲಾಗಿತ್ತು. ಇದು ಇಸ್ರೇಲ್ ಮೇಲಿನ ಇರಾನ್ ಸಿಟ್ಟಿಗೆ ಅಸಲಿ ಕಾರಣವಾಗಿತ್ತು. ಹೌದು, 2020ರ ನವೆಂಬರ್ನಲ್ಲಿ ತೆಹ್ರಾನ್ನಲ್ಲಿ ನ್ಯೂಕ್ಲಿಯರ್ ಸೈಂಟಿಸ್ಟ್ ಫೆಕ್ರಿಜಾ ದೇಹ್ ಹತ್ಯೆ ನಡೆದಿತ್ತು. 2023ರ ಅಕ್ಟೋಬರ್ 9ರಿಂದಲೇ ಇಸ್ರೇಲ್ ಮೇಲೆ ಸೇಡು ತೀರಿಸಿಕೊಳ್ಳೋದಕ್ಕೆ ಇರಾನ್ ಅಣಿಯಾಗ್ತಾ ಇದೆ. ಇದರ ಮಧ್ಯೆ 2024ರ ಜುಲೈ 31ರಂದು ತೆಹ್ರಾನ್ನಲ್ಲಿ ಹಮಾಸ್ ಮುಖ್ಯಸ್ಥ ಇಸ್ಮಾಯಿಲ್ ಹನಿ ಮೇಲೆ ದಾಳಿ ನಡೆದಿತ್ತು. ಅದೇ ವಾರ ಬೀರತ್ನಲ್ಲಿ ಹಿಜ್ಬುಲ್ ಸಂಘಟನೆ ಸೇನಾ ಕಮಾಂಡರ್ ಫಾವುದ್ ಶುಕರ್ ಮೇಲೆ ಇಸ್ರೇಲ್ ದಾಳಿ ನಡೆಸಿ ಹತ್ಯೆ ಮಾಡಿತ್ತು. ಈ ಎಲ್ಲ
ದಾಳಿ ಮತ್ತು ಬೆಳವಣಿಗೆಗಳು ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧ ಭೀತಿಯನ್ನ ಸೃಷ್ಟಿಸಿವೆ. ಗಾಜಾದಿಂದ ಆರಂಭವಾದ ಸಂಘರ್ಷ ಈಗ ಮಧ್ಯಪ್ರಾಚ್ಯಕ್ಕೆ ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿ ಪ್ರಾದೇಶಿಕ ಯುದ್ಧ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದು ಮಹಾಯುದ್ಧದ ಸುಳಿವನ್ನು ನೀಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. They destroyed our house and our life. ಹಮಾಸ್ ಉಗ್ರರ ದಾಳಿ ಭಯಂಕರವಾಗಿದೆ. ಯಾವ ಮಾಧ್ಯಮವೂ ಇಲ್ಲಿಗೆ ಬರಲು ಧೈರ್ಯ ಮಾಡ್ತಾ ಇಲ್ಲ. ಇಂಥ ಜಾಗಕ್ಕೆ ಎಂಟ್ರಿ ಕೊಟ್ಟಿದೆ ರಿಪಬ್ಲಿಕ್ ಕನ್ನಡ. ಯುದ್ಧ ಭೂಮಿಯಿಂದ ರಿಪಬ್ಲಿಕ್ ಕನ್ನಡ ನೈಜ ವರದಿ. ಬುಲೆಟ್ ತಾಗಿರುವಂತಹ ದೃಶ್ಯಾವಳಿಯನ್ನ ನಿಮ್ಗೆ ತೋರಿಸ್ತಾ ಇದೀನಿ. ನಾನು ನಿಂತಿರುವಂತದ್ದು ಗಾಜಾ ಪಟ್ಟಿಯಲ್ಲಿ. ಹಮಾಸ್ ಬಂಡುಕೋರರು ಹಿಡಿದಿದ್ದ ವೆಪನ್ಗಳಿದು. ಇದು RPG-29 ಲಾಂಚರ್. ಛಿದ್ರಗೊಂಡಿರುವ ಕಟ್ಟಡಗಳು. ಈ ಮನೆಯಲ್ಲಿದ್ದಂತಹ ಬಾಡಿಗಳನ್ನ ಸುಟ್ಟು ಕರಕಲಾಗಿದೆ. 6,000 ಸಾವಿನ ಗಡಿ ದಾಟಿದೆ. ನರಕವನ್ನಾಗಿ ಮಾಡಿಬಿಟ್ಟಿದ್ದಾರೆ. 31 ದಿನಗಳಿಂದ ಯುದ್ಧ ಭೂಮಿಯಲ್ಲಿ ನಿಂತು ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದೆ. That powerful people come from powerful places. 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಜೀವನ ನಡೀತಾ ಇಲ್ಲ ಸರ್. ನೋಡ್ದ ಗುಣಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ. ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತೀರಿ ಬೇರೆ? ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡಬಹುದು. ನಮ್ಮ ಪುಣ್ಯ ಜನ ನ್ಯಾಯ ಚೋಟ ಮಾಡ್ತಾರೆ. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರ ಹತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1,000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. ನಾನು 3 ಮಾಸ ಭಿಕ್ಷೆ ಬೇಕಿರ್ಬೇಕು. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿ ಧ್ವನಿ ಎತ್ತುತ್ತೇವೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.